ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅಂತ ಅನೌನ್ಸ್ ಆಯ್ತು, ಅವಾಗ್ಲೇ ಎಲ್ಲರೂ ಕೂಡ ಗೆಸ್ ಮಾಡಿದ್ರು ಇಂಥದ್ದೇನಾದ್ರೂ ಒಂದು ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ. ಆದ್ರೆ ಮುಂದಿನ ದಿನಗಳಲ್ಲ, ಆಲ್ರೆಡಿ ಆಗೋಯ್ತು. ಏನು ಪರಮಾತ್ಮನ ಜೊತೆ ಡೈರೆಕ್ಟ್ ಆಗಿ ಮಾತಾಡ್ತಾರೆ ಅಂತ ಕುಹುಕ ಏನೋ ಒಂಥರ ಕ್ಷುಲ್ಲಕವಾಗಿ ಮಾತಾಡಿದ್ರು ಯಾರು ನರೇಂದ್ರ ಮೋದಿ ಅವ್ರ ಬಗ್ಗೆ. ರಾಹುಲ್ ಗಾಂಧಿ ವಿಪಕ್ಷದಲ್ಲಿ ಕೂತ ನಾಯಕನಾಗಿ ಕೂತ ರಾಹುಲ್ ಗಾಂಧಿಗೆ ಉತ್ತರವೇ ಇರಲಿಲ್ಲ. ಅವ್ರು ಇನ್ಫ್ಯಾಕ್ಟ್ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾ ಇತ್ತು, ಕೈ ಏನೋ ಹಿಂಗಂತ ಇದ್ರು, ಓ ಅಂತಿದ್ರು. ಅಂದ್ರೆ ಕೊಡ್ತಿರೋ ಕೌಂಟರ್ಗಳು ಹೆಂಗಿತ್ತು ಅಂತಂದ್ರೆ ಅವ್ರು ಮಾತಾಡಿದ ಪ್ರತಿಯೊಂದು ಮಾತು ಹಿಂಗೆ ಸಾವಿರಾರು ಕೋಟಿಯ ಹಗರಣದಲ್ಲಿ ಬೇಲ್ ಮೇಲೆ ಹೊರಗಿರುವ ಒಬ್ಬ ವ್ಯಕ್ತಿ, ಒಬ್ಬ ವಿಪಕ್ಷ ನಾಯಕ ಹಾಗೆ ಹೇಳಿಸಿಕೊಳ್ಳಲು ಕಾರಣವಾಗಿತ್ತು ಮೊದಲ ದಿನ ಭಾಷಣ ಮಾಡಲು ಸಿಕ್ಕ ಅವಕಾಶದಲ್ಲಿ ಅವರನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ಅವರು ಅಭಿವೃದ್ಧಿಯ ಪರವಾಗಿ ಮಾತಾಡ್ಬೋದಾಗಿತ್ತು, ಒಂದಿಷ್ಟು ಗೈಡ್ ಮಾಡ್ಬೋದಾಗಿತ್ತು ಆಡಳಿತ ಪಕ್ಷಕ್ಕೆ. ನೀವೇನ್ ಮಾಡ್ಬೇಕು, ಏನ್ ಮಾಡಬಾರ್ದು, ನೀವೇನ್ ಮಿಸ್ಟೇಕ್ ಮಾಡಿದ್ರಿ, ನೀವು ಇದನ್ನ ಸರಿ ಮಾಡ್ಬೇಕು ಅನ್ನೋದನ್ನು ಬಿಟ್ಟು ಬರೀ ವೈಯಕ್ತಿಕ ದಾಳಿನೇ ಮಾಡ್ಬಿಟ್ಟು ಇಡೀ ಅವರ ಭಾಷಣ. ಸಂವಿಧಾನ ಯಾವಾಗಲೂ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿದ್ರು ಸರಿ, ಅದ್ರ ಎಷ್ಟು ಪುಟ ಇದೆ. ವಿಪಕ್ಷ ನಾಯಕನನ್ನ ಪ್ರಧಾನಿಗಳು ಒಬ್ಬ ಬಾಲಕ ಅಂತ ಕರೆಯುವ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ ಹಾಗೆ ಬಾಲಕನಾಗಿ ಬಿಹೇವ್ ಮಾಡಿದ್ದಾರೆ. ಈ ಗೌರವ ಅನ್ನೋದು ಹೇಳ್ಪಡ್ಕೊಳ್ಳುವಂಥದ್ದಲ್ಲ. ಅದನ್ನ ರಾಹುಲ್ ಗಾಂಧಿ ಅವರು ನಿರೀಕ್ಷೆ ಮಾಡ್ತಿರ್ತಾರೆ. ಪ್ರಧಾನಿ ಮಾತನಾಡುವಾಗ ಕೇಳಲು ನಿಮ್ಗೆ ವ್ಯವಧಾನ ಇಲ್ಲ, ನೀವು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ, ಸಂವಿಧಾನಕ್ಕೆ ಬೆಲೆ ಸಾಂವಿಧಾನಿಕ ಹುದ್ದೆಯಲ್ಲೇ ತಾನೇ ಪ್ರಧಾನಮಂತ್ರಿ ಇರೋದ್ರಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಮೊನ್ನೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿದ ಭಾಷಣದಿಂದ ಒಂದಷ್ಟು ಬೆಂಕಿ ದೇಶದಲ್ಲಿ ಹತ್ಕೊಂಡಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ನ ಪರಿ ಆಗಿತ್ತು. ಅದರ ಸಲುವಾಗಿ, ಅದರ ಜೊತೆಗೆ ನಿನ್ನೆ ಲೋಕಸಭೆಯಲ್ಲಿ ಮೋದಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಎದ್ದಂತಹ ಗದ್ದಲದ ಸಲುವಾಗಿ ಒಂದಷ್ಟು ಮಾತಾಡೋದಕ್ಕೆ ನನ್ನ ಜೊತೆಗೆ ನನ್ನ ಚಾನಲ್ ನ ಸಿಇಒ ಆಗಿರುವಂತಹ ಕೀರ್ತಿ ಅವರಿಂದ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ನಮಸ್ಕಾರ. ಹೇಗಿದ್ರೆ ಮೊನ್ನೆ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್, ಈ ಹಿಂದೆ ಸಾಕಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಲೋಕಸಭೆಯಿಂದ ಅಮಾನತ್ ಕೂಡ ಆಗಿದ್ರು ಒಂದಷ್ಟು ದಿನಗಳ ಕಾಲ, ಮತ್ತೆ ವಾಪಸ್ ಕೂಡ ಕರ್ಕೊಂಡಾಯ್ತು. ಯಾವಾಗ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅಂತ ಅನೌನ್ಸ್ ಆಯ್ತು, ಅವಾಗ್ಲೇ ಎಲ್ಲರೂ ಕೂಡ ಗೆಸ್ ಮಾಡಿದ್ರು ಇಂಥದ್ದೇನಾದ್ರೂ ಒಂದು ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ. ಆದ್ರೆ ಮುಂದಿನ ದಿನಗಳಲ್ಲ, ಆಲ್ರೆಡಿ ಆಗೋಯ್ತು ಅಂತ. ಇಲ್ಲ, ಫಸ್ಟ್ ಬಾಲ್ 6 ಹೊಡೆಯಕ್ಕೆ ಹೋದ್ರು, ಹಿಟ್ ವಿಕೆಟ್ ಆಯ್ತು ಅಷ್ಟೇ. ಅಂದ್ರೆ ಫಸ್ಟ್ ತುಂಬಾ ಜನ, ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕ ಕಾಂಗ್ರೆಸ್ ಪೇಜ್ ನಲ್ಲೇ ಸಹಿತ ರಾಹುಲ್ ಗಾಂಧಿ ಅವರ ಭಾಷಣದ ಸಂಬಂಧವಾಗಿ ಇಷ್ಟುದ್ದ ಟ್ವೀಟ್ ಮಾಡಿದ್ರು. ಅದು ನೆಕ್ಸ್ಟ್ ಡೇ ಮೋದಿ ಅವ್ರ ಭಾಷಣ ಆದ್ಮೇಲೆ ಡಿಲೀಟ್ ಮಾಡಿದ್ರು. ಓಕೆ, ಅಂದ್ರೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ವಾಟ್ ಮೇ ಬಿ ದ ಕೌಂಟರ್ಸ್. ಇನ್ಫ್ಯಾಕ್ಟ್ ಪ್ರಿಯಾಂಕಾ ಖರ್ಗೆ ಅವರು ಟ್ವೀಟ್ ಮಾಡಿದ್ರು, ನಾಳೆ ರಾಹುಲ್ ಗಾಂಧಿ ಅವರು ಮಾತಾಡೋ ವಿಷಯ ಹೊರತುಪಡಿಸಿ ಬೇರೆ ಯಾವುದೋ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಮೋದಿ ಅವರು ನೀಟು, ಮಣಿಪುರ ಪ್ರತಿಯೊಂದನ್ನು ಸಹಿತ ಹ್ಯಾಂಡ್ ಪಿಕ್ ಮಾಡಿ ಅದ್ರ ಬಗ್ಗೆ ಮಾತಾಡೋದು. ಅಟ್ ದ ಸೇಮ್ ಟೈಮ್ ಕೌಂಟರ್ಸ್. ರಾಹುಲ್ ಗಾಂಧಿ ಅವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಫಾರ್ ಎಕ್ಸಾಂಪಲ್ ಇವಾಗ ಅವರು ಈ ಹಿಂದೆ ಕಣ್ ಮಿಟಿಕ್ಸಿದ್ರು, ಸದನದೊಳಗೆ ಬೇಕಾಬಿಟ್ಟಿ ಮಾತಾಡಿದ್ದು, ಸಾಕಷ್ಟು ಮಿಸ್ಟೇಕ್ ಗಳನ್ನ ಮಾಡಿದ್ದಾರೆ. ಆದ್ರೆ ಈ ಸಲ ಅವ್ರಿಗೆ ಒಂದು ಜವಾಬ್ದಾರಿತ ಸ್ಥಾನ ಇತ್ತು. ಇಷ್ಟು ದಿನ ಬರೀ ಒಬ್ಬ ಸಂಸದನಾಗಿ ಮಾತಾಡ್ತಾ ಇದ್ರು, ಈಗ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಮಾತಾಡ್ತಾರೆ. ಆ ಸ್ಥಾನಕ್ಕೆ ಚ್ಯುತಿ ಬರದ ಹಾಗೆ ನಡ್ಕೋಬೇಕಾಗಿದ್ದು ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ಅದನ್ನೆಲ್ಲೂ ಮಿಸ್ ಮಾಡಿದ್ರು. ಯಾಕೆ? ಬಹುಸಂಖ್ಯಾತ ಹಿಂದೂಗಳು ಇರುವಂತಹ ಈ ರಾಷ್ಟ್ರದಲ್ಲಿ ನಾನು ಹೇಳ್ತಾ ಇರೋದು, ಇಲ್ಲಿ ಈಸಿಯಾಗಿ ಸಿಕ್ಕೋದು ಅವರೇ. ಅಂದ್ರೆ ಬೇರೆ ಯಾವುದೇ ಧರ್ಮಕ್ಕೆ ಮಾತಾಡಿ ಇಲ್ಲಿ ಜಯಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಿಂದೂಗಳ ಬಗ್ಗೆ ಯಾರು ಮಾತಾಡಿದ್ರು ಅವ್ರು ಸಹಿಷ್ಣುಗಳು, ಅವ್ರು ಏನ್ ಬೇಕಾದ್ರೂ ಏನ್ ಹೇಳಿದ್ರು ಕೇಳ್ತಾರೆ ಅನ್ನೋದು ಗೊತ್ತಿರೋದ್ರಿಂದ ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಅವರು ಗುರುನಾನಕರ ಫೋಟೋ ತಂದಿದ್ರು, ಜೀಸಸ್ ಫೋಟೋ ತಂದಿದ್ರು, ಶಿವನ ಫೋಟೋ ತಂದಿದ್ರು. ಬಟ್ ಅಲ್ಲಿ ಅಲ್ಲಾ ಫೋಟೋ ಕಾಣಿಸ್ತಿಲ್ಲ, ಅಲ್ಲ ರೂಪ ಇಲ್ಲ, ಒಪ್ಪಿರ್ತೀನಿ. ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಬರಲ್ಲ, ಬಿಕಾಸ್ ಆ ರಿಸ್ಕ್ ತಗೊಳಕ್ ಯಾರು ರೆಡಿ ಇಲ್ಲ, ತಗೊಳಕ್ ರೆಡಿ ಇಲ್ಲ. ಓಕೆ, ಆಮೇಲೆ ಎಂಡ್ ಆಫ್ ದ ಡೇ ವಾಟ್ ಇಸ್ ದ ಸ್ಟೇಟ್ಮೆಂಟ್? ಹಿಂದೂ ಹಿಂದೂ ಅಂತ ಹೇಳಿಕೊಳ್ಳುವವರು ಸದಾಕಾಲ ಹಿಂಸಾಚಾರವನ್ನು ಮಾಡ್ತಾರೆ ಅಂತ. ನಿಮ್ಮ ಉದ್ದೇಶ ಎದುರಿಗಿರುವ ಏನು ಮೋದಿ ಅವ್ರಿಗೆ ಹೇಳೋದು, ಅಮಿತ್ ಶಾ ಹೇಳೋದು ಆಗಿರ್ಬೋದು. ಬಟ್ ನಿಮ್ಮ ವಾಕ್ಯ ಏನಂತ ಹೇಳೋದು? ಯಾರೇ ಅರ್ಥ, ನೀವು ಯಾರ್ಯಾರು ಹಿಂದೂಗಳು ಅಂತ ಹೇಳ್ಕೊಂಡು ಓಡಾಡ್ತಾರೋ ಅವರುಗಳು ಹಿಂಸಾಚಾರ ಪ್ರೇರೇಪಣೆಯನ್ನು ಕೊಡ್ತಾರೆ, ಸದಾಕಾಲ ಹಿಂಸಾಚಾರದ ಬಗ್ಗೆ ಯೋಚನೆ ಮಾಡ್ತಾರೆ. ಅಕ್ಸೆಪ್ಟಬಲ್ ಅಲ್ಲ. ಇನ್ಫ್ಯಾಕ್ಟ್ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಮೋದಿ ಅವ್ರು ಇನ್ಫ್ಯಾಕ್ಟ್ ಎದ್ದು ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ, ಅವ್ರು ತಡೆಯಕ್ಕಾಗದೆ ಹೇಳ್ತಾರೆ. ಇದನ್ನ ಒಪ್ಕೊಳಕ್ ಸಾಧ್ಯ ಇಲ್ಲ. ಏನ್ ಐಶಲ್ ಈಗ ಪೂರಾ ಹಿಂದೂ ಸಮಾಜಕ್ಕೂ ऐसा नहीं बोल सकता है ಅಂತ ಎದ್ದು ಮಾತಾಡ್ತಾರೆ. ಯಾಕಂದ್ರೆ ಸಹಿಸೋಕಾಗದೆ ಮಾತಾಡ್ತಾರೆ. ಅವ್ರ ತಪ್ಪಿನ ಅರಿವಾಗುತ್ತೆ, ಇಮಿಡಿಯೇಟ್ಲಿ ಅವ್ರು ಹೇಳ್ತಾರೆ, ನಾನು ಎಲ್ಲದಕ್ಕೂ ಹಿಂದೂ ಸಮಾಜಕ್ಕೆ ಹೇಳಲಿಲ್ಲ, ಇಲ್ಲಿರುವ ಹಿಂದೂಗಳ ಹೆಸರು ಹೇಳ್ಕೊಂಡು ಇಲ್ಲಿ ಮಾತಾಡ್ತಾರಲ್ಲ, ನೀವು ನಿಮ್ಗಳ ಬಗ್ಗೆ ಹೇಳ್ತಾ ಇದೀನಿ ಅಂತ ಅವ್ರು ಹೇಳ್ತಾರೆ. ಬಟ್ ಡ್ಯಾಮೇಜ್ ಆಲ್ರೆಡಿ ಆಗೋಗುತ್ತೆ. ಅದಕ್ಕೆ ಉತ್ತರವಾಗಿ ನೆಕ್ಸ್ಟ್ ಡೇ ಅವ್ರು ಆನ್ಸರ್ ಕೊಡ್ಲೇಬೇಕಿತ್ತು. ಪ್ರಧಾನಿಯವರು ಆರಾಮಾಗಿ ಕೊಟ್ಟರು. ಅಂದ್ರೆ ಏನು ಪರಮಾತ್ಮನ ಜೊತೆ ಡೈರೆಕ್ಟ್ ಆಗಿ ಮಾತಾಡ್ತಾರೆ ಅಂತ ಕುಹುಕ ಏನೋ ಒಂಥರ ಕ್ಷುಲ್ಲಕವಾಗಿ ಮಾತಾಡಿದ್ರು ಯಾರು ನರೇಂದ್ರ ಮೋದಿ ಅವ್ರ ಬಗ್ಗೆ. ರಾಹುಲ್ ಗಾಂಧಿ ಮೋದಿ ಅವರು ಪರಮಾತ್ಮ ಜೊತೆ ಡೈರೆಕ್ಟ್ ಲಿಂಕ್ ಇದೆ ಅವ್ರಿಗೆ, ಹಂಗೆ ಹಿಂಗೆ ಅಂತ ತುಂಬಾ ಅಂದ್ರೆ ಏನೋ ಒಂಥರ ಡಮ್ಮಿ ಮಾಡೋ ತರ ಕಾಲೇಜ್ ಇರ್ತಾರೆ.
ಯಾವ್ದಕ್ಕೂ ಅವತ್ತು ಉತ್ತರ ಕೊಡ್ದೇನೆ ನೆಕ್ಸ್ಟ್ ಡೇ ಎಷ್ಟು ನೀಟಾಗಿ ಆನ್ಸರ್ ಕೊಡ್ತಾ ಹೋದ್ರು ಅಂದ್ರೆ ಫಾರ್ ಎಕ್ಸಾಂಪಲ್ 99 ಮಾರ್ಕ್ಸ್ ಒಬ್ಬ ಬಾಲಕ 99 ಮಾರ್ಕ್ಸ್ ಬಂದಿದೆ ಅಂದ್ಬಿಟ್ಟು ಕುಣಿದಾಡ್ಕೊಂಡು ಇಡೀ ಊರು ತುಂಬಾ ಸ್ವೀಟ್ ಹಚ್ತಾ ಇದ್ದ. ಆಮೇಲೆ ಟೀಚರ್ ಬಂದ್ಬಿಟ್ಟು ಹೇಳಿದ್ರು, ಏನಕ್ಕೆ ಸ್ವೀಟ್ ಹಚ್ತಾ ಇದ್ದೀರಾ, 99 ಮಾರ್ಕ್ಸ್ ತೆಗೆದ್ರು 100ಕ್ಕಲ್ಲ 543ಕ್ಕೆ, ಅದನ್ನ ಹೇಳ್ತಾ ಇಲ್ಲ ಅಲ್ಲಿ. ಸೊ 3 ಟರ್ಮ್ ಆಯ್ತು, ಡಬಲ್ ಡಿಜಿಟ್ ಬಿಟ್ಟು ಟ್ರಿಬಲ್ ಡಿಜಿಟ್ ಹೋಗಕ್ಕೆ ಆಯ್ತು. 43, 45, ಈಗ 99, 100 ದಾಟ್ಲಿಲ್ಲ, 100 ಮುಟ್ಲಿಲ್ಲ, ದಾಟ್ಲಿಲ್ಲ. ಸೊ ಹಾಗಿದ್ರು ಅದನ್ನ ಸಂಭ್ರಮಿಸ್ತೀರಾ ಅಂತಂದ್ರೆ, ಈಗ 99 ಮಾರ್ಕ್ಸ್ ಯಾರಿಗೋ ಬರ್ತಾ ಇದ್ರೆ 100ಕ್ಕೆ 99 ಮಾರ್ಕ್ಸ್ ಬರ್ತಿದ್ರೆ ಅವನಿಗೆ 90 ಬಂದ್ರೆ ಇಲ್ಲಿ ಯಾರೋ 30ಗೆ 35 ತೆಗೆದಿರ್ತಾನಲ್ಲ, ಅವ್ನು ಸಂತೋಷ, ಫುಲ್ ಹ್ಯಾಪಿ. ನಂದು 30 ಇತ್ತು 35 ಆಗಿದೆ, ಅವ್ನು ನೋಡು 99 ಇತ್ತು 95 ಆಗಿದೆ. ಬಟ್ ರಿಸಲ್ಟ್ ಏನು, ಎಂಡ್ ಆಫ್ ದ ಡೇ ಅವ್ನು ನೀನು ಫೇಲ್ ಅವ್ನು ಪಾಸ್. ಇದನ್ನ ಅರ್ಥ ಮಾಡ್ಕೋತಾ ಇಲ್ಲ. ಅಂಡ್ ಮೋದಿ ಅವರಿಗೆ ಗೊತ್ತು ಹೆಂಗ್ ಕೊಡ್ಬೇಕು ಟಕ್ಕರು, ಏನ್ ಮಾಡ್ಬೇಕು, ಹೆಂಗ್ ಉತ್ತರ ಕೊಡ್ಬೇಕು. ಅಂದ್ರೆ ನಿನ್ನೆ ವಿಪಕ್ಷದಲ್ಲಿ ಕೂತ ನಾಯಕನಾಗಿ ಕೂತ ರಾಹುಲ್ ಗಾಂಧಿಗೆ ಉತ್ತರವೇ ಇರಲಿಲ್ಲ. ಅವ್ರು ಇನ್ಫ್ಯಾಕ್ಟ್ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾ ಇತ್ತು, ಕೈ ಏನೋ ಹಿಂಗಂತ ಇದ್ರು, ಓ ಅಂತಿದ್ರು. ಅಂದ್ರೆ ಕೊಡ್ತಿರೋ ಕೌಂಟರ್ಗಳು ಹೆಂಗಿತ್ತು ಅಂತಂದ್ರೆ, ಅವ್ರು ಮಾತಾಡಿದ ಪ್ರತಿಯೊಂದು ಮಾತು ನಿನ್ಗೆ 1000 ಕೋಟಿಯ ಹಗರಣದಲ್ಲಿ ಬೇಲ್ ಮೇಲೆ ಹೊರಗಿರುವ ಒಬ್ಬ ವ್ಯಕ್ತಿ, ನೀನನ್ನು ಹೆಂಗ್ ತೋರ್ತೀಯ, ಹೆಂಗ್ ತೋರ್ತೀಯ, ನೀನ್ ಮಾತಾಡ್ತಿರೋದೆಲ್ಲ ತಪ್ಪೆ ಅನ್ನೋದನ್ನ ಎಷ್ಟು ಸ್ಪಷ್ಟ. ನೀನೊಬ್ಬ ಬಾಲಕ ಹೆಂಗೆ ಅಂತಂದ್ರೆ ಇಡೀ ದೇಶ ನಿನ್ ಕೈಲಿ ಆಗಲ್ಲ, ತುಮ್ಸೆ ನೈ ಉಪಾಯ ಅಂತ ಬಿಟ್ಬಿಡಿದ್ರಿಂದ ಬಚ್ಚ ಅನ್ನೋ ತರ ಮಾತಾಡಿದ್ರು. ನಾನು ಹೇಳೋದು, ಒಬ್ಬ ವಿಪಕ್ಷ ನಾಯಕ ಹಾಗೆ ಹೇಳಿಸಿಕೊಳ್ಳಲು ಕಾರಣವಾಗಿದ್ದು ಮೊದಲ ದಿನ ಭಾಷಣ ಮಾಡಲು ಸಿಕ್ಕ ಅವಕಾಶದಲ್ಲಿ ಅವರು ಅದನ್ನ ಸರಿಯಾಗಿ ಬಳಸ್ಕೊಳ್ಬೇಕು. ಅವರು ಅಭಿವೃದ್ಧಿಯ ಪರವಾಗಿ ಮಾತಾಡ್ಬೋದಾಗಿತ್ತು, ಒಂದಿಷ್ಟು ಗೈಡ್ ಮಾಡ್ಬೋದಾಗಿತ್ತು ಆಡಳಿತ ಪಕ್ಷಕ್ಕೆ. ನೀವೇನ್ ಮಾಡ್ಬೇಕು, ಏನ್ ಮಾಡಬಾರ್ದು, ನೀವೇನ್ ಮಿಸ್ಟೇಕ್ ಮಾಡಿದ್ರಿ, ನೀವ್ ಇದನ್ನ ಸರಿ ಮಾಡ್ಕೊಳ್ಳಿ ಅನ್ನೋದನ್ನ ಬಿಟ್ಟು ಬರೀ ವೈಯಕ್ತಿಕ ದಾಳಿನೇ ಮಾಡ್ಬಿಟ್ಟು ಇಡೀ ಅವರ ಭಾಷಣ. ಅಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಯಾವುದೇ ಚರ್ಚೆ ಆಗಲಿಲ್ಲ, ನೀಟ್ ಬಗ್ಗೆ ಅಲ್ಲ, ಚರ್ಚೆ ಅಲ್ಲ, ಬರೀ ದೂರ ಅಷ್ಟೇ. ನೀಟು ನೀವು ಹೇಳ್ತಾ ಇದ್ದೀರಲ್ಲ, ನೀಟು ಹಂಗಾಯ್ತು ಹಿಂಗಾಯ್ತು, ಅಲ್ಲಿ ಸಾಕಷ್ಟು ಮಿಸ್ಟೇಕ್ಸ್ ಆಗಿದೆ. ಸರಿ, ಏನ್ ಮಾಡ್ಬೋದು? ವಿಪಕ್ಷ ನಾಯಕನಾಗಿ ನಿಮ್ಗೆ ರೈಟ್ಸ್ ಇತ್ತು, ನಿಮ್ಗೆ ಸಮಯ ಇತ್ತು, 2.25 ಗಂಟೆ ಮಾತಾಡೋದಲ್ಲ, ಹತ್ತತ್ರ 2.25 ಗಂಟೆನ ಇಲ್ಲ, ಅಲ್ಲಿ 1.5 ಗಂಟೆ 1.25 ಗಂಟೆ ಮಾತಾಡೋದಲ್ಲ. ಆ ಸಮಯದಲ್ಲಿ 103 ನಿಮಿಷ, ಇವರು 135 ನಿಮಿಷ 103 ನಿಮಿಷದಲ್ಲಿ ಬರೀ ಆರೋಪ, ನೀವು ಅದು ಮಾಡ್ಲಿಲ್ಲ, ನೀವು ಸರಿ ಇಲ್ಲ, ಹಿಂದೂ ವಿರೋಧ, ಬರೀ ಆ ಥರದ್ದೇ ಭಾಷಣಗಳು ಮಾಡಿದ್ದೇನಾಯ್ತು. ಇನ್ಫ್ಯಾಕ್ಟ್ ನನ್ಗೆ ಗೊತ್ತಿರಂಗೆ ಮೋದಿ ಅವರು ನೆನ್ನೆ ಅದೆಲ್ಲವನ್ನು ಹೊರತುಪಡಿಸಿ ಅಭಿವೃದ್ಧಿ ಅದು ಇದು ಮಾತಾಡೋ ಮನಸ್ಥಿತಿಯಲ್ಲಿ ಇದ್ರೂ ಸಹಿತ ಉತ್ತರ ಕೊಡದಿದ್ರೆ ಇಡೀ ದೇಶದ ಎದುರಲ್ಲಿ ನಾನು ತಪ್ಪಾಗಿ ಕಾಣಿಸ್ತೀನಿ ಅನ್ನೋ ಅಪರಾಧಿ. ಯಾಕಂದ್ರೆ ಆಲ್ರೆಡಿ ಫೈರಿ ಸ್ಪೀಚ್, ಗ್ರೇಟೆಡ್ ಸ್ಪೀಚ್ ಅಟ್ಯಾಕ್ ಮಾಡಿದ್ದಕ್ಕೆ ತಡ್ಕೊಳಕ್ಕೆ ಆಗಿಲ್ಲ ಮೋದಿಗೆ ಅನ್ನೋ ತರ ಎಲ್ಲ ಆಲ್ರೆಡಿ ಬಿಂಬಿಸಕ್ಕೆ ಶುರು ಮಾಡ್ಬಿಟ್ಟಿದ್ರು. ಸೊ ಹಾಗಾಗಿ ಅದಕ್ಕೆ ಉತ್ತರ ಕೊಡ್ಲೇಬೇಕಾದಾಗ ಇವರು ಆ ಫಿಯರ್ಸ್ ತೋರಿಸ್ಬೇಕಾಗಿತ್ತು. ಸೊ ಹಂಗಾಗಿ ನಿನ್ನೆ ಅವರು ಕೊಟ್ರು ಕೌಂಟ್ರು, ಅದೇ ಹೇಳಿದ್ರೆ ತಡ್ಕೊಳಕ್ಕೆ ಆಗಿಲ್ಲ. ಆಮೇಲೆ ಮೋರೋವರ್ ಪ್ರತಿ ಸಲ ಎಲ್ಲೇ ಕೂತರು ರಾಹುಲ್ ಗಾಂಧಿಯವರು ಸಂವಿಧಾನದ ಒಂದು ಪ್ರತಿಯನ್ನು ಕೈಲಿಟ್ಕೊಂಡು ಓಡಾಡ್ತಾರೆ. ಅದ್ರ ಪ್ರತಿಯನ್ನು ಕೈಲಿಟ್ಕೊಂಡು ಸಂವಿಧಾನ ಬಚಾನೆ ಕೇಳಿಯೇ ನನ್ನ ಅನುರಾಗ್ ಠಾಕರ್ ಏನ್ ಟಕ್ಕರ್ ಕೊಡ್ತಾರೆ ಅವ್ರಿಗೆ. ಸಂವಿಧಾನ ಯಾವಾಗಲೂ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿರಲ್ಲ ನೀವು. ಸರಿ, ಅದ್ರ ಎಷ್ಟು ಪುಟ ಇದೆ ಹೇಳಿ, ಎಷ್ಟು ಪರಿಚ್ಛೇದಗಳಿದೆ ಹೇಳಿ ಅದರಲ್ಲಿ. ನೋ ಆನ್ಸರ್. ಕೈಯಲ್ಲಿ ಹಿಡ್ಕೊಂಡು ಓಡಾಡೋದಲ್ಲ, ಓದಿ ಫಸ್ಟ್, ಯಾಕೆ ಜನರನ್ನ ಯಾಮಾರಿಸ್ತಾ ಇದೀವಿ ಅನ್ನುವ ಅರ್ಥದಲ್ಲಿ ಮಾತಾಡ್ತಿದ್ದೆ. ಇದ್ಯಾವ ನಮ್ಮ ಮಾತಲ್ಲ. ಇನ್ಫ್ಯಾಕ್ಟ್ ನಾವೇ ಕಾಣಬಹುದು, ನಾವು ಮೋದಿಯ ಭಕ್ತರಾಗಿ ಕಾಣಬಹುದು, ಬಿಜೆಪಿಯ ಬಕೆಟ್ ಆಗಿ ಕಾಣಬಹುದು, RSS ನ ಚಡ್ಡಿಗಳಾಗಿ ಕಾಣಬಹುದು, ಏನೇ ಇರ್ಬೋದು. ಬಟ್ ಅದ್ರ ಆಚೆಗೆ ಇದೆಲ್ಲವೂ ನಾವು ಕಾಣ್ತಿರುವ ಸಂಸತ್ನೊಳಗೆ ನಡೆದಂತಹ ಚರ್ಚೆ, ನಾವು ನೋಡ್ತಾ ಇರುವುದು ನೇರ ಪ್ರಸಾರದಲ್ಲಿ ಕಾಣ್ತಾ ಇರುವಂತಹ ಸಂಸತ್ನಲ್ಲಿ ನಡೆದಂತಹ ಚರ್ಚೆ. ವಿಪಕ್ಷ ನಾಯಕನನ್ನ ಪ್ರಧಾನಿಗಳು ಒಬ್ಬ ಬಾಲಕ ಅಂತ ಕರೆಯುವ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ, ಹಾಗೆ ಬಾಲಕನಾಗಿ ಬಿಹೇವ್ ಮಾಡಿದ್ಯಾರು? ಯಾಕೆ ಮಾಡ್ಬೇಕಾಗಿತ್ತು ಅಲ್ಲಿ? ಯಾಕೆ ಪ್ರಧಾನಿಗಳ ನಾನು ಹೇಳ್ತಾ ಇರೋದು, ಸ್ಪೀಕರ್ ಎದುರುಗಡೆ ನಿಂತು ಪ್ರಧಾನಿಯವರು ವಯಸ್ಸಿನಲ್ಲಿ ದೊಡ್ಡವರು ಅಂತ ಸ್ಪೀಕರ್ ಅವರು ಸ್ವಲ್ಪ ತಲೆಬಾಗಿದ್ದಕ್ಕೆ ನೀವು ಅವ್ರ ತಲೆಬಾಗ್ತಿರೋ ನನಗೆ ತಲೆಬಾಗಲ್ಲ ಅಂತ ಸ್ಪೀಕರ್ ಕೇಳುತ್ತೆ. ಸ್ಪೀಕರ್ ಅದಕ್ಕೆ ಅಷ್ಟೇ ಸೂಕ್ಷ್ಮವಾಗಿ ಉತ್ತರ ಕೊಟ್ಟರು. ವಯಸ್ಸಿನಲ್ಲಿ ಅವ್ರು ನನ್ಗಿಂತ ದೊಡ್ಡವರು ತಲೆಬಾಗಿದ್ದೀವಿ, ನಾನು ಕಲ್ತಿರೋ ಪರಿಪಾಠ ಏನು ಅಂತಂದ್ರೆ ವಯಸ್ಸಿನಲ್ಲಿ ನನಗಿಂತ ಸಣ್ಣವ್ರು ನಾನು ತಲೆಬಾಗಬೇಕಾಗಿಲ್ಲ, ಹಂಗಾಗಿ ನಾನು ತಲೆಬಾಗಿಲ್ಲ. ಈಕ್ವಾಲಿಟಿ ನೋಡ್ತೀನಿ ಅಷ್ಟು, ವಯಸ್ಸಿಗೆ ಬೆಲೆ ಕೊಟ್ಟೆ ಅಷ್ಟೇ ಬಿಟ್ಟರೆ ಯಾವುದೇ ಸ್ಥಾನಕ್ಕೆ ನಾನು ಮರ್ಯಾದೆ ಕೊಟ್ಟಿಲ್ಲ, ಬೆಲೆ ಕೊಟ್ಟಿಲ್ಲ. ಈ ಗೌರವ ಅನ್ನೋದು ಹೇಳ್ಪಡ್ಕೊಳ್ಳೋಂಥದ್ದಲ್ಲ. ಅದನ್ನ ರಾಹುಲ್ ಗಾಂಧಿ ಅವರು ನಿರೀಕ್ಷೆ ಮಾಡ್ತಿದ್ದಾರೆ. ಮೋರೋವರ್ ಇವತ್ತು ಹೌದಪ್ಪ, ಸಾಧನೆ 45 ಸೀಟ್ನಿಂದ 99 ಸೀಟಿಗೆ ಬಂದಿದ್ರ, 44 ಸೀಟ್ 54 ಸೀಟ್ ಹಬ್ಬ ಜಾಸ್ತಿ ಆಗಿದೆ. ಓಕೆ, ದಟ್ಸ್ ಅನ್ ಅಚೀವ್ಮೆಂಟ್, ಒಪ್ಕೊಳ್ಳೋಣ. ಅಧಿಕೃತ ವಿರೋಧ ಪಕ್ಷದ ಸ್ಥಾನ ಸಿಕ್ಕಿದೆ ಆಫ್ಟರ್ 10 years. 2004 2014 ಅಧಿಕೃತ ವಿರೋಧ ಪಕ್ಷವೇ ಇರಲಿಲ್ಲ ಯಾರು ಅಲ್ಲ, ವಿರೋಧ ಪಕ್ಷದ ನಾಯಕ ಅಂದ್ರೆ ಅವರೇ ಅಧಿಕೃತವಾಗಿರಲಿಲ್ಲ. ಅವರೇ ಹೇಳೋದು ಮಾಡ್ಕೊಳ್ಳಿ ಯಾರಾದ್ರೂ ಅಂತ.
ಬೇಕು, ವಿರೋಧ ಪಕ್ಷವೇ ಇಲ್ಲದೆ ನಡೆದ್ಬಿಟ್ರೆ ಇಲ್ಲಿ ಅರಾಜಕತೆ ಆಗ್ಬಿಡುತ್ತೆ, ಹಂಗಾಗದ್ ಬೇಡ, ನೀವು ಒಂದು ಕೆಲಸ ಮಾಡಿ, ಯಾರಾದ್ರೂ ಒಬ್ರು ಮಾಡ್ಕೊಳ್ಳಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂರಿಸಿದ್ರಲ್ಲಿ ವಿರೋಧ ಪಕ್ಷ ನಾಯಕನಾಗಿ. ಬಟ್ ಈಗೇನಾಯ್ತು, ಈಗ ಅಧಿಕೃತವಾಗಿ ನಿಮ್ಗೆ ಸಿಕ್ಕಿದ ಚಾನ್ಸ್ ನೀವು ಅದನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತಂದ್ರೆ, ಹೌದು, ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ ಒಂದು ಪ್ರಬಲವಾದ ವಿರೋಧ ಪಕ್ಷ ಇರಬೇಕು. ಏನಕ್ಕೆ? ಅಭಿವೃದ್ಧಿ ಕಾರ್ಯಗಳಲ್ಲಿ, ಡೆವಲಪ್ಮೆಂಟ್ ನಿಟ್ಟಿನಲ್ಲಿ ಪ್ರತಿ ಯಾವ್ಯಾವ ಇಲಾಖೆಗಳಿದ್ದಾವೆ ಆ ಇಲಾಖೆಯ ಕೆಲಸಗಳು ನೀಟಾಗಿ ನಡೆಯುವ ನಿಟ್ಟಿನಲ್ಲಿ ಪ್ರಬಲವಾದ ಒಂದು ಶಕ್ತಿಯುತವಾದ ವಿಪಕ್ಷ ಇರಬೇಕು. ಕಿಂಡಲ್ ಮಾಡಕ್ಕೆ, ಕಾಲೆಳೆಯಕ್ಕೆ, ಪರ್ಸನಲ್ ಅಟ್ಯಾಕ್ ಮಾಡಕ್ಕೆ, ಅದಕ್ಕೆ ಅಂತಾನೆ ಬೇರೆ ಜನ ನಾನು ಹೇಳ್ತಾ ಇರೋದು. ಅದಕ್ಕೆ ಟ್ರಾಲ್ ಪೇಜ್ಗಳಿದಾವೆ, ಅದಕ್ಕೆ ಬೇರೆ IT ವಿಂಗ್ಗಳಿದಾವೆ, ಮಾಡ್ಕೊಳ್ಳಿ, ಅಲ್ಲಿ ಏನ್ ಸಮಸ್ಯೆ ಇಲ್ಲ. ಬಟ್ ನಾನು ಹೇಳ್ತಾ ಇರೋದು, ಒಂದು ಅಧಿಕೃತವಾಗಿ ವಿಪಕ್ಷದ ನಾಯಕನಾಗಿ ಅಲ್ಲಿ ಕುತ್ಕೊಂಡು ಟೀಕೆ ಮಾಡಿ, ಆರೋಗ್ಯಕರ ಟೀಕೆ, ಆರೋಗ್ಯಕರ ಚರ್ಚೆಗೆ ಎಲ್ಲ ಯಾವತ್ತೂ ಎಲ್ಲಿದೆ ಅವಕಾಶ ಇದೆ. ನೋಡಿದೀವಿ, ವಾಜಪೇಯಿ ಅಂತಹ ಮುತ್ಸದ್ದಿ ಒಂದು ಓಟ್ನಿಂದ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಬೇಕಾಗಿ ಬಂದಾಗ ಎಂತ ಮೆಚೂರ್ಡ್ ಸ್ಪೀಚ್ ಮಾಡಿದ್ರು. ಅವತ್ತಿನ ದಿನ ವಿಪಕ್ಷ ಕುತ್ಕೊಂಡು ಕೇಳಿಸ್ಕೊಳ್ತು ವಿಪಕ್ಷ ಅದನ್ನ. ನಾನು ಹೇಳ್ತಾ ಇರೋದು, ಸಂವಿಧಾನ ಅಂತ ಮಾತಾಡೋರು, ನೀವು ಪ್ರಧಾನಿ ಮಾತನಾಡುವ ಅಷ್ಟು ಹೊತ್ತು ಅವ್ರ ಭಾಷಣನ ಇಡೀ ದೇಶ ಕೇಳದೆ ಇರೋ ರೀತಿ ಮಾಡೋದು. ನಾವುಗಳು ಸಹಿತ ಇಲ್ಲಿ ಕುತ್ಕೊಂಡು ಆ ವಿಡಿಯೋನ ಹಾಕ್ಬೇಕಾದ್ರೆ ನಾವು ಡಿನಾಯ್ಸ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡೋ ಪರಿಸ್ಥಿತಿ ಬಂತು. ಪ್ರಧಾನಿ ಮಾತನಾಡುವಾಗ ಕೇಳಲು ನಿಮ್ಗೆ ವ್ಯವಧಾನ ಇಲ್ಲ ಅಂತಂದ್ರೆ, ನೀವು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ಅಂತಂದ್ರೆ ಸಂವಿಧಾನಕ್ಕೆ ಹೇಗೆ ಬೆಲೆ ಕೊಡ್ಬೇಕಾಯ್ತು? ಸಾಂವಿಧಾನಿಕ ಹುದ್ದೆಯಲ್ಲೇ ತಾನೇ ಪ್ರಧಾನಮಂತ್ರಿ ಇರೋದಲ್ಲಿ. +, ಕರ್ನಾಟಕ.